ಇಂಥವರ ಆಶೀರ್ವಾದ ನನ್ನ ಬಳಿಕದಂತಕ್ಕೂ ದೊರೆಯುವಂತೆ ಅನುಗ್ರಹಿಸುತ್ತಾನೆ. ಆರಾಧನ ಪ್ರವೇಶಕ್ಕೆ ಚಪ್ಪಾಳೆ ಹಾಕಿದ್ದರು. ಅವರೆಲ್ಲರಿಗೂ ಕಾಳಿಕಾಂಬ ದೇವಿ ಸದಾ ಆಯುರಾರೋಗ್ಯ ಮತ್ತೆ ಹಾಕಿದವರಿಗೆ ಮೊದಲು ಹಾಕಿದವರು ಮಾತನಾಡಿ ಹಂತ ಉಷಾರ ಕಾಲದಲ್ಲಿ ಮಂತ್ರದಿಂದ ಮಿಂಚಿನಂತೆ ಎದ್ದಂತ ನಾನು ಪಂಚಭೌತಿಕವಾದ ಪ್ರಪಂಚದಲ್ಲಿ ಪಂಚೇಂದ್ರಿಯನ್ನು ಹುಟ್ಟಿದ ದೇಹವನ್ನು ಶುದ್ಧೀಕರಿಸಿ ಸಮಸ್ಥಾನವನ್ನು ಪ್ರವೇಶ ಮಾಡುವಾಗ ದೂತನಾಡಿದಂತಾವುದು ರೇಣುಕಾ ಸ್ವಯಂವರದ ವಿಷಯ. ತಕ್ಷಣವೇ ಎಚ್ಚರಗೊಂಡಂತ ನಾನು ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಅಂತಗನ ಅಗಟನ್ನು, ಹಾಗೇ ಶ್ರೀಗಳ ಚಿನ್ಮಯ ಚೈತನ್ಯದ ಅಂತಃಶಕ್ತಿಯನ್ನು ಅದನ್ನು ಕ್ರೋಢೀಕರಿಸಿ ಶರವೇಗದಿಂದ ಸಭಾಮಂಟಪವನ್ನು ಬಂದು ಸೇರಿ ವಿಶಿಷ್ಟವು ವಿಶೇಷವಾದಂತಹ ಸಭಾಮಂಟಪವನ್ನು ಕಂಡು ಆನಂದ ತುಂಬಿದ ನಾನು. ಈ ಸಭೆಯಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದಾರೆ. ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಸಚಿವರಿದ್ದಾರೆ, ಸಾಮ್ರಾಟರಿದ್ದಾರೆ, ಹಾಗೆ ಪಂಡಿತರಿದ್ದಾರೆ, ಪಾಮರರು ಇದ್ದಾರೆ. ಇಲ್ಲಿ ನಾವು ಹಿಂದೆ ಹೋದಾಗ ಬೇರೆ ಮಾತಾಡೋದು ಹಾಗೆ ಯಾಕೆ ನಿಮ್ಮ ಸಭೆಯಲ್ಲಿ ನನ್ನದೊಬ್ಬ ತೀರೋದಾಟ, ನನ್ನದ ಜಡಗಾಯ ವ್ಯಕ್ತಿ, ನನ್ನದೊಬ್ಬ ಖಂಡಿತ ಬರುವಾಗ ನನ್ನನ್ನು ಕೊಡಗಿಸುವವರು ಯಾರು ಇಲ್ವೇ? ಈ ಸಭೆಯಲ್ಲಿ ನನ್ನನ್ನು ಕೊಡಗಿಸದೆ ಯಾರು ಇಲ್ಲ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಇರ್ತದಯ್ಯ. ಸ್ವಾಮಿ, ಯಾರನ್ನು ಕೇಳಿದ್ದು? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ಏನು ಮಾಡುದು ಸ್ವಾಮಿ? ದೂತ ಮಾಡುವವರೆಲ್ಲ ನಾತನಾಗುತ್ತಾರೆ, ಮತ್ತೆ ದೂತ ಮಾಡುವುದು ಯಾರು? ನಾತನಾಗಬೇಕ ಹುಡುಗರೆಲ್ಲ ನಾಶಂತವರಾಗಿದೆ. ಅಲ್ಲ, ನನ್ನ ಮುಂದೆ ಮಾತಾಡ್ತಾರೆ ಧೈರ್ಯ ನಿನಗೆ. ಹಿಂದೆ ಮತ್ತೆ ನೀನು ಮುಂದೆ ಬರಲಿಕ್ಕೆ ಅವಕಾಶ ಇಲ್ಲ ನಿನಗೆ. ಇಟ್ಟುಕೊಂಡ ಸಭೆಯಲ್ಲಿ ನಾನು ಉಪದೇಶಕ್ಕೆ ನೀನು ಬರಲಿಲ್ಲ ಯಾಕೆ ಅಂತ ನಾನು ನೋಡಿದ್ದೇನೆ. ಈಗ ಗೊತ್ತಾಯ್ತು ನೀನು ಬರಲಿಲ್ಲ ಅಂತ ಹೇಳಿ. ಇಟ್ಟುಕೊಂಡ ಸಭೆ ನನ್ನಂತ ಮಾನವೀಯಗಳು ಮಾಡುವಾಗ ಯಾರು ಇಲ್ವಾ ಅಂತ ಕೇಳಿದಾಗ ನೀನು ಬಂದು ಹೇಳಿದೇನು? ದೂತನಾಗವ ನಾತನಾದೆ ದೂತ ಮಾಡುವುದು ಯಾರು? ಬಹುಶಃ ನನ್ನ ಅಂತಃಪುರದಲ್ಲಿ ನಾನಾಡುವ ಮಾತುಗಳನ್ನು ನಿನ್ನ ಗುಪ್ತಚಾರಕ ಕೇಳುವುದು ನಿನ್ನಲ್ಲಿ ಹೇಳಿರಬಹುದು. ಅದನ್ನು ನನ್ನ ಮುಂದೆ ಹೇಳ್ತಾ ಇದ್ದೇನೆ. ಒಂದು ಗಾದೆ ಮಾತುಂಟು, ಯಾವುದು? ಅಪ್ನ ಗರ್ಕ ಬಿಲ್ಲಿ ಅಪ್ನ ಸಾಮ್ನೆ ಮೀಯ ಅಂತೇಳಿ. ಅಪ್ನ ಗರ್ಕ ಬಿಲ್ಲಿ ಅಪ್ನ ಸಾಮ್ನೆ ಮೀಯ ಅಂತೇಳಿ. ನಮ್ಮನೆ ಬೇಕು, ನಮ್ಮ ಮುಂದೆ ಮೀಯ ಹೇಳಿಲ್ಲ. ಇಲ್ಲ ನೂರಾರು ಶಬ್ದಗಳಿಗೆ ಜೋಡಣೆ ಮಾಡಿ ಹಾಕಿದಂತ ನನ್ನ ಮುಂದೆ ನಿನ್ನ ಶಬ್ದ ಬೇಡ. ಸ್ವಯಂವರಕ್ಕೆ ಬರುವಂತಹ ಸಕಲರಿಗೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲವನ್ನು ಸ್ವೀಕರಿಸಿದ್ದೀರಿ. ತಿನ್ನುವುದಕ್ಕೆ ಬೇಕಾದ ವ್ಯವಸ್ಥೆ ವಿಶ್ವಕರ್ಮ ಸಂಘದಿಂದಾಗಿ ಕುಡಿಯುವುದಕ್ಕೆ ವ್ಯವಸ್ಥೆ ನಾವು ಏನಿದ್ರು ಕಪ್ಪು ಮತ್ತು ಬೆಕ್ಕು ನಾಯಿಯ ಚಿತ್ರ ಎಳೆದು ಕುಡಿದ ಯಾವುದು ಅರ್ಥ ಆಗಲಿಲ್ಲ. ಕಪ್ಪು ಮತ್ತು ಬಿಳಿ ಹೇಗೆ ಹೇಗೆ? ಕಪ್ಪು ಮತ್ತು ಬಿಳಿ ನಾಯಿ ಚಿತ್ರ ಇರುವುದು ನಿನ್ನ ಬಹುಶಃ ವಾಕ್ಯದ ಕುಡಿದಿರಬೇಕು. ಇಲ್ಲಪ್ಪ, ಅವರ ಮೇಲೆ ನನಗೆ ನಂಬಿಕೆ ಉಂಟು. ಅವರ ಅಂತ ವಿಭಾಗಕ್ಕೆ ಕೈ ಹಾಕಿದವರಲ್ಲ. ಸರಿ, ನೀನು ಹಾಕ್ತೀನೋ ವಿಶ್ವಾಸ ಇರಲಿ. ಆ ಬಗ್ಗೆ ನನಗೆ ವಿಶ್ವಾಸ ಬೇಡ. ಸಹೋದರಿಯ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದೀರಿ. ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಅಪ್ಪಯ್ಯ, ಬಂದಂತಹ ಸಕಲರಿಗೆ ವಾಸದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ನಿನ್ನ ತಂಗಿಯನ್ನು ಕರೆದುಕೊಂಡು ಬಾ. ಹಾಗೆ ಹುಡುಗಿ ಸಖತ್ತಾಗವಳೆ,
ಹೀಗೆ ಆರಿಸಿಕೊಂಡು ಸರಿಯಪ್ಪ, ಬಹಳಷ್ಟು ಮಂದಿ ಇದ್ದಾರೆ. ಹೌದು. ಆದ್ರೆ ಇವ್ರು ಯಾರ ಪೂರ್ಣ ಪರಿಚಯ ನನಗಿಲ್ವಲ್ಲ. ಮಗನೇ ಅರಸರ ಪರಿಚಯ ಮಾಡಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ನನ್ನ ಹೆಸರು ದೃಢವರ್ಮ ಎಂಬುದಾಗಿ. ತಮ್ಮ ಊರು? ಅಂಗದೇಶದ ಅಧಿಪತಿ. ಇವನ ಅಂಗಕ್ಕೆ ಜಡತೆ ಇಲ್ಲ. ಇವ ಅಂಗದೇಶ. ನೀವು? ಕುಲಶೇಖರ. ಕುಲಶೇಖರ ಬಾಂಗಡ ಕಂಕಣ. ನೀವು? ಸುಲೋಚನ. ಸುಲೋಚನ ಸೋಮೇಶ್ವರ. ಸಹೋದರಿ, ಇವರಲ್ಲಿ ಯಾರಾದೀತು? ಮೂರರಲ್ಲಿ ಬೇಡ ಅಂತ. ನಿನ್ನ ತಂಗಿಗೆ ನನ್ನ ಬಗ್ಗೆ ಹೇಳು. ವಿಷಯ ಉತ್ತಮವಾಗಿ ಹೇಳು. ವಂಶವನ್ನು ಕಟ್ಟಿ ಹೇಳು. ಸ್ವಾಮಿ ಬೇಸರಿಸಬೇಡಿ. ಇಲ್ಲಪ್ಪ, ನರ ನನಗೆ ಹುಟ್ಟುವಾಗಲೇ ಹೋಗಿ. ಅದು ನೀವು ಬರುವಾಗಲೇ ಗೊತ್ತಾಗಿದೆ. ನಿನ್ನ ಲೆಕ್ಕದಲ್ಲಿ ನಾನು ನರ ಇಲ್ಲದವನೇ ಮಕ್ಕವ. ಹಾಗಲ್ಲ. ಹುಡುಗ, ನಿಮ್ಮ ಪರಿಚಯ ಆಗಲಿಲ್ಲ. ನಿಮ್ಮ ನಾಮ ಹೇಗೆ? ಇಲ್ಲಿ ಉದ್ದ ನಾಮದವರಿದ್ದಾರೆ, ಅಡ್ಡ ನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ, ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರೇ ಕೊಟ್ಟಿದ್ದವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ. ನಿಮಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ರೆ ನಾನು ಯಾರಿಗೂ ನಾಮ ಹಾಕಲಿಲ್ಲ. ಬದುಕಿನಲ್ಲಿ ನನಗೆ ಭಂಗ ನಾಮ ಹಾಕಿ ಹೋದವರಿಗೆ ನಾನು ಯಾರಿಗೂ ನಾಮ ಹಾಕಲಿಲ್ಲ. ನಿಮ್ಮ ಶುಭ ನಾಮ ಅಂಕಿತ ಹೇಗೆ ಅಂತ. ಒಳ್ಳೆ ಹೆಸರು ಯಾವುದು? ವೇದ ಕರ್ಮಗಳಿಂದ ಏನನ್ನ ಶುಭ ನಾಮ ಅಂಕಿತ. ವೇದ ಎಂದರೆ ನಿಮ್ಮ ತಾಯಿ ಹೆಸರು. ಕೈ ಹಾಕಬೇಡ, ನಿನ್ನ ಕುಟುಂಬದ ವಿಷಯ ನಾನು ಮಾಡ್ತೇನೆ. ವೇದ ಎನ್ನುವಳು ಪಕ್ಕದ ಮನೆ ಹೆಂಚು. ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದ್ದರಿಂದ ವೇದ ಗರ್ಭಣೆಯಿಂದ ನನ್ನನ್ನು ಸಂಬೋಧಿಸಿದರು. ತಮ್ಮ ಊರು? ಜಾಗರ ಭೋಗರ ಅಕ್ಕರದ ಗೇಯರ ಗಟ್ಟಿ ಅಳಂಪಿಂಪುಗರ ಮಗರ ಮನುಷ್ಯರು ಅಂತವರಾಗಿ ಮುಟ್ಟಾದ ಮರಿ ನೊಂಬಿಯಾಗಿ ಮೇಲೆ ಹೋಗಿಯಾಗಿ ಕೊಟ್ಟುವುದು ಕೂರ್ಜನ ದೇಶದೊಳಗಿರುತ್ತ ಕವಿ ಹೋಗಿಯನ್ನು ಕೇಳಿಕೆ ಬಾಲಕ. ಕವಿಗಳು ಅನೇಕ ಹೇಳಿದ್ದಾರೆ. ನೀವು ಯಾವುದು? ಕವಿಗಳು ನನ್ನ ಬಗ್ಗೆ ಬರೆದದ್ದು ಬರೆದದಲ್ಲಿ ಬಾಯ್ಪಾಠ ಮಾಡಿ ಹೇಳುದು ಬಿಟ್ಟು ಹೊರಗಿನ ವಿಚಾರ ತರುವುದಿಲ್ಲ. ಜಾಗೃತಿ ಮಾಡಿ ಹೇಳು ನಿನ್ನ ತಂದಿದೆ ಹೇಳು. ಸಹೋದರಿ, ಇವರ ಆದಿತ್ಯ ಇವರ 20ರಲ್ಲೇ ಹೀಗೆ, ಇದು 70ರಲ್ಲೇ ಹೇಗೋ. ಶಹಬಾಸ್, ನಿನ್ನ ತಂಗಿ ಗಾದೆಯ ಮಾತನ್ನು ತಿರುಗಿಸಿ ಹೇಳಿದ್ದಾಳೆ. ಗಾದೆಯ ಮಾತಿರುವುದು 20ರಲ್ಲಿ ಅಧಿಕಾರ ಸಿಗಬಾರದು, 70ರಲ್ಲಿ ಕೆಮ್ಮು ಶುರುವಾಗಬಾರದು. ಅದನ್ನು ತಿರುಗಿಸಿದ್ದಾಳೆ. 20ರಲ್ಲಿ ಸಿಗಿ ಅವಕಾಶವನ್ನು 70ರಲ್ಲಿ ಮಾಡಿ ತೋರಿಸ್ತೇವೆ. ಹೇಳು ಹೇಳು. ಅಣ್ಣ ಪೂರ್ಣ ಸರಿ ಗಡಿಬಿಡಿ ಕರ್ಕೊಂಡು ಅದು ಬೇಡಬೇಡಿ ನನಗೆ. ಹಾಗಾದರೆ ಇದು ದತ್ತಾತ್ರೇಯರ ಶಿಷ್ಯರ ಸಹಸ್ರ ಬಾಹುಗಳಂತಹ ಮಹಿಷ್ಮತಿ ಇದ್ದಾರೆ. ಕರ್ತವೀರ್ಯ ಅರ್ಜುನ ಇವರ ಮುಂದೆಯವರನ್ನು ಸರಿಯಾಗಿ ನೋಡೋಣ. ಏನಾಗಿದೆ? ಹೇಗಿದ್ದಾರೆ? 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ನನಗೆ ಬೇಡಣ್ಣವರು. ಇವನು ಮಳೆಗಾಲದಲ್ಲಿ ಅಂಗಳದಲ್ಲಿ ಹೋಗುವ ಗ್ಯಾರಂಟಿ. ಅಲ್ಲೆಲ್ಲ ಹೀಗೆ ಬಾ. ರುಚಿಕ ಮಹರ್ಷಿಗಳ ಮಗಳಾದಂತಹ ಜಮದಗ್ನಿ ಮಹರ್ಷಿಗಳು ವಿಶಾಲವಾದ ಸಭೆ. ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಟಿವಿ ಆಗಿ ಹೆಣ್ಣು ಮಾಲೆಯನ್ನು ಹಿಡ್ಕೊಂಡು ಬಂದಳು. ಛಾತ್ರೆಯರಿಗೆ ಮಾಲೆ ಹಾಕುತ್ತಾಳೆ. ಹೀಗೆ ಹುಟ್ಟಿದ್ದ ಭಾವಿಸಿದ್ರೆ ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ. ಸಭೆಯಲ್ಲಿದ್ದವರೆಲ್ಲ ಕರತಾಡನ ಮಾಡ್ತಾ ಇದ್ದಾರೆ. ಕರವಾಡ್ಲಿಕ್ಕಿರುವವರ ಕರತಾಡನವನ್ನು ಮಾಡ್ತಾ ಇದ್ದಾರೆ. ಏನು ಬ್ರಾಹ್ಮಣರ ವೈವಾಹಿಕ ಸಭೆಯ ಛಾತ್ರೆಯರೆಲ್ಲ ನರಸಂತವರು
ಹೋದಾಗ ಗಂಟಲಿಗೆ ಮದ್ದು ಮಾಡಿಕೊಂಡು ಬರ್ತೇವೆ. ಸಿಕ್ಕಿದ್ದನ್ನು ತಿನ್ನುವುದು, ಇಲ್ಲಿ ಬಂದು ಕಾರುವುದು. ಇರ್ಲಿ, ನಾನೊಬ್ಬ ಎದ್ದಿದ್ದೇನೆ. ಬಿಡಿದ್ದೇನೆ ಎಂಬ ಅರ್ಥವ ಮಾನನಿದೇವರ ಸಲ್ಪಟ್ಟವ, ಹೈ ಹಯ ವಂಶಸ್ಥ. ನೀವು ವೈಫೈ ವಂಶದವರು, ಹೈ ಹಯ ವಂಶಸ್ಥ, ಹೈಫೈ ವಂಶದವರು, ಹೈ ಹಯ ವಂಶಸ್ಥ, ಹೈಫೈ ಅರಸ, ಮಾಹಿಷ್ಮತಿಯ ದೊರೆ ಚಕ್ರೇಶ್ವರನಿಗೆ ಸಲ್ಪಟ್ಟವ. ನಾನು ಎದ್ದಿದ್ದೇನೆ. ಆಗ ಈ ಸಭೆಯಲ್ಲಿ ವಿರಾಜಮಾನರಾಗಿರುವುದು ನಾನೊಬ್ಬನೇ ಅಲ್ವಾ? ಆರ್ಯಾವರ್ತನ ಮಂಡಲಾದ ಬರಲ್ಲ ಇದ್ದೀರಿ. ನಿಮಗೇನು ಪುರುಷತ್ವ ಇಲ್ವೋ, ಪರಾಕ್ರಮ ಇಲ್ವೋ? ನಿಮ್ಮ ನಾಲಿಗೆ ಇಳಿದು ಹೋಗಿದೆ. ಮಾತಾಡಿರಾ? ಕತ್ತಿ ತಿರುಗಿಸಿ ಪ್ರಯೋಜನ ಇಲ್ಲ. ಒಂದು ಸೌತೆಕಾಯಿ ಹಿಡ್ಕೊಂಡು ಬಾ. ಇವನ ತಲೆಯಲ್ಲಿ ಈಚೆಯವನಲ್ಲ ಆಚೆಯವನು. ಅವನು ಬುದ್ಧಿವಂತಿಗೆ ಖರ್ಚು ಮಾಡಿದ್ದಾರೆ. ನಾವು ಸೌತೆಕಾಯಿ ಇಡ್ತೀವಿ ಗೊತ್ತಾಗಿ ಸುತ್ತ ಕೆಟ್ಟು ಮಧ್ಯದಲ್ಲಿ ಮಾತ್ರ ಇಟ್ಟಿದ್ದೇವೆ. ಕತ್ತಿ ತಿರುಗಿಸಿ ಮಧ್ಯದಿಂದ ತುಂಡು ಮಾಡು. ಅಂತ ನೀನು ತಿನ್ನು ಅಂತ ಅವನಿಗೆ ಬರು. ಶೀತ ಆಗ್ತದೆ. ಎಂತದಿಲ್ಲಿ ಡೊಂಬರಾಟ ಆಗ್ತಾ ಉಂಟು. ಅಲ್ವೇ ಅಲ್ಲ, ಮತ್ತಂತದು ಕತ್ತಿ ಯುದ್ಧದಲ್ಲಿ ನಾನು ಫಲಿತವಾಗಿರುವ ಕಾರಣಕ್ಕಾಗಿ ಕತ್ತಿಯನ್ನು ಜಳಪಿಸುತ್ತಾ ಮುಂದೆ ಹೊರಟು. ಯಾಕೆ ನೀನು ಪಳಗಿದವ ಅಂತ ತೋರಿಸ್ತಾ ಇದ್ದಿ? ನಾವು ಇಷ್ಟು ಮಂದಿ ಕ್ಷಾತ್ರ ಇರುವಾಗ ಹೋಗುವುದು ಅಂತ ವ್ಯವಹಾರದಲ್ಲಿ ನಡೆದಿದ್ದೇವೆ. ನಾವೇನು ಸಾಮಾನ್ಯದವರ ಶಿವನ ಸರಿ ಮಂಚದಲ್ಲಿ ಸಿಂಗಮವನ ಸಮಗತ್ತುಗೆಗಳಲ್ಲಿ ಸೋಂಕಿಯಲ್ಲಿ ಹುಲ್ಲಿ ಹೊರೆಯಿಂದ ಸಾಲರು ಹೊಸದೆಯ ಬಾಣನಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾರೆ. ಆ ಜಮಖಂಡಿಯಲ್ಲಿ ಜಮಖಂಡಿ ಅಲ್ಲ ಪಾಪಿ, ಜಮದಗ್ನಿ. ಅವನ ವಿಚಿತ್ರ ವಿಷಯ ಮಗ, ವಿಚಿಕ ನಿನ್ನ ಮುಖ, ವಿಚಿಕ ಮಹರ್ಷಿಯ ಮಗ. ನಾವಾದ್ರೂ ಕಂಡ ಮಾಂಸಗಳನ್ನು ತಿಂದು ಗಟ್ಟಿಯನ್ನು ಗಟ್ಟಮುಟ್ಟಾಗಿರಿಸಿಕೊಂಡ ವೀರ ಯೋಧರನ್ನು ನಾವು ಹೋಗಿ ಅವರನ್ನು ಮದುವೆ ಆಗಿದ್ದಾರಲ್ಲ. ಎಷ್ಟೆಂತ ನಾನು ಸಿಟ್ಟಿಕೊಂಡು ನಾನು ಒಂದು ಗಳಿಗೆ ಯೋಚನೆ ಮಾಡಿ ಏನ್ ಮಾಡಬೇಕಂತೇಳಿ ಕೇಳು ಮರಿಯಾದೊಡೆ ಹುಳಿ ಬಸಳೆಯಾದೊಡೆ ಹುಳಿ 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 ಬಸಳೆಯಾದೊಡೆ ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ಕರೆಯಲು ಬುದ್ಧಿವಂತರಿಗೆ ದಾರಿ. ಕೆಮ್ಮರಿದ್ದರೆ ಕೇಳು, ಅಲ್ಲ ಬೆಳ್ಮಣ್ಣು. ಕೆಮ್ಮರಿದ್ದರೆ ಕೇಳು, ಮುಂದೆ ನಮಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ ಇಬ್ಬರತ್ತ ಪಾನು ದುರೀಣವಾದ ಪವಿತ್ರವಾದ ಕತ್ತಿಯಿಂದ ಅವನ ಕತ್ತನ್ನು ಕತ್ತರಿಸಿ ನೆತ್ತರ ಮೊಡವಿನಲ್ಲಿ ತೆತ್ತಲಾಗಬೇಕೆನ್ನು ಉಮೇದಾರಿಕೆಯಲ್ಲಿ ಮುಂದೊಜ್ಜೆ ನಾನು. ಆದರೆ ಅವನ ತಲೆಯನ್ನು ಕೊಟ್ಟರೆ ಅವನ ಹೆಂಡತಿ ಶಾಪ ಕೊಟ್ಟರೆ ನಮ್ಮ ಮೂರು ಕುಟುಂಬಕ್ಕೆ ಶಾಪ ಪರಿಣಾಮ ಕಾರಣಕ್ಕಾಗಿ ನಾನು ಸುಮ್ಮನಾದದ್ದು. ಇಲ್ಲದ್ರೆ ಏನು, ನಾನೇನು ಈ ಕ್ಷೇತ್ರಕ್ಕೆ ಬರಬೇಕಂತಲೇ ಬಂದದಲ್ಲ. ನಾನು 4 ವೇದ, 6 ಶಾಸ್ತ್ರ, 18 ಪುರಾಣ, ವಿಮರ್ಶಾದಿಗಳನ್ನು ಕಂಠಪಾಠ ಮಾಡಿಕೊಂಡದ ಏಕೈಕ ವೀರ ನಾನು. ನನ್ನಲ್ಲಿ ಯಾರಾದರೂ ವಾದ ವಿವಾದಕ್ಕೆ ನಿಂತಿದ್ದರೆ ಅಷ್ಟವಧಾನಿಗಳು ಶತಾವಧಾನಿಗಳು ವಾದಕ್ಕೆ ಬರ್ತಿದ್ದರೆ ವಾದ ವಿವಾದದಲ್ಲಿ ಅವರನ್ನು ಸೋಲಿಸಿ ಅವರನ್ನು ಗೆದ್ದು ಕಂಕಳಿ ಇಟ್ಕೊಂಡು ಹೋಗಿದ್ದೆ ನಾನು ಹುಡುಗಿಯರು. ಶತಾವಧಾನಿಗಳು ಬರ್ಲಿಕ್ಕಿಲ್ಲ, ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ. ಮತ್ತೆ ಕಣ್ಪಳಾಡಿಯಲ್ಲಿ ಅದೆಷ್ಟು ಸ್ಥಾನಗಳಲ್ಲಿ ಉಂಟು ಅಂತ ಸಾಮರ್ಥ್ಯ ಇರ್ಲಿಕ್ಕೆ ಇಲ್ಲಿ ಇದ್ದವರಿಗೆ ಯಾರಿಗೂ ಸಾಮರ್ಥ್ಯ ಇಲ್ಲ ಅಂತ ಭಾವಿಸಿದ್ದೆ. ನಾನು ಯೋಚನೆ ಮಾಡಿದೆ, ಇವರನ್ನು ಮದುವೆ ಆಗುವುದು ಯಾಕಂತೇಳಿ. ಒಂದು ವೇಳೆ ಇವರನ್ನು ನಾನು ಮದುವೆಯಾಗಿ ಅವಳ ಪತಿ ನಾನಾಗುತ್ತಿದ್ದರೆ ಸಾವಿರ ಒಂದಿಯ ಕಾಲಿಡಬೇಕಾಗುತ್ತದೆ. ಅದನ್ನು ಬಿಟ್ಟಿದೆ ನಾನು. ಮುಂದಿನ ವರ್ಷ ನಾನೇ ಯತಿ ಆಗುತ್ತೇನೆ. ಯತಿ ಆದಾಗ ನನ್ನ ಹೊಟ್ಟೆಗೆ 1000 ಮಂದಿಗಳು ಬರ್ತಾರೆ, ನನ್ನನ್ನು ಆಶ್ರಯಿಸಿ ನನ್ನನ್ನು ಆಶೀರ್ವಾದ ಪಡೆಯುತ್ತಾರೆ. ನೀನದನ್ನು ಈಗ ಘೋಷಣೆ ಮಾಡುವುದಲ್ವ? ನಮಗೆ 4 ವರ್ಷಕ್ಕಿಂತ ಹಿಂದೆ ಗೊತ್ತಾಗಿದೆ. ಮಣ್ಣಾಗಿ ಇವಾಗ ನಿನಗೆ ಮೂರ್ತಿ ಸಿಕ್ಕಿದೆ ಅಂತ ಆಗುವಾಗ ಒಂದಲ್ಲ ಒಂದು ದಿವಸ ಮಂದಿರ ನಿರ್ಮಾಣ ಮಾಡ್ತೀನಿ. ಕಾಲಗರ್ಭದಲ್ಲಿ ಏನು ನಡೆಯಿದೆ ಎಂಬುದು ದೈವ ಚಿತ್ತಕ್ಕೆ ಬಿಟ್ಟಿಲ್ಲ. ಕಾಲಗರ್ಭದಲ್ಲಿ ಏನು ಅಡಗಲಿಲ್ಲ, ನಿನ್ನ ಗರ್ಭದಲ್ಲಿ ಏನುಂಟು ಅಂತ ಬೇಕಾದ್ದು ಒಂದಿಗೆ ಆಗಲಿಲ್ಲ. ಹಾಗಾಗಿ ನಾನು ಅವರನ್ನು ಬಿಟ್ಟಿದ್ದೇನೆ. ಇದಕ್ಕೆ ಒಂದು ಏನಾದ್ರೂ ಮಾಡಿ ತೋರಿಸ್ತಿದ್ದೆ ನಾನು. ಹೋಗಿ ಹೋಗಿ ಅವಳನ್ನು ಮದುವೆ ಆಗುದು ಯಾಕೆ? ಅವಳು ಹೇಗಿದ್ದಾಳೆ? ಉರುಟು ಒಳ್ಳೆ ಬದನೆಕಾಯಿ ತರ ಇದ್ದಾಳೆ. ಅವಳನ್ನು ಮದುವೆ ಆಗಿಲ್ಲ ನಾನು. ನೋಡ್ಲಿಕ್ಕೆ ಮಾತ್ರ ಹೊರಗಿಂದ ಚಂದ. ಬದನೆಕಾಯಿ ಒಳಗೆ ಒಳಗೆ ಹುಳ ಇರ್ತದೆ. ಅದಕ್ಕೆ ವೃತ್ತಾಂಗ ಪಾಕ ಅಂತ ಹೇಳಿ ಬದನೆಕಾಯಿ ಪದಾರ್ಥಕ್ಕೆ ಚಪ್ಪೆ ಚಾರು ಬಡಿಸಿದ್ರು. ಇಲ್ಲಿ ಬಲ ಬಿಡ್ಲಿಕ್ಕಲ್ಲ, ವೃತ್ತಾಂಗ ಪಾಕ ಯಾರಿಗೆ ಬೇಕು? ನೀನು ದೇವರಾಣೆ ಕ್ಷತ್ರಿಯ. ಹೆಣ್ಣನ್ನು ಬದನೆಕಾಯಿಗೆ ಹೋಲಿಸ್ತಿಂತಾದ್ರೆ ನೀನು ಕ್ಷತ್ರಿಯ. ಸತ್ಯ ಹೇಳು, ಯಾರು ನೀನು? ಗೊತ್ತೇನೆ ಪಾಪಿ ನಿನ್ನನ್ನು.
ಸಾಯಲಿಕ್ಕಿಂತ ಮೊದಲು ಸತ್ಯವನ್ನು ಸುಳ್ಳು ಮಾಡಿ ಹೇಳ್ತೇನೆ. ಸತ್ಯವನ್ನು ಸುಳ್ಳು ಮಾಡಬೇಡ, ಸತ್ಯ ಇರುವಂತಹ ಸತ್ಯವನ್ನು ಹೇಳ. ನಾನು ಬರುವಾಗ ಅರಸುಮಗ ಅಂತ ಎಲ್ಲರೂ ಸತ್ಯ ನಂಬಿದ್ದಾರೆ, ಅದನ್ನು ಸುಳ್ಳು ಮಾಡಿ ತೋರಿಸ್ತೇನೆ. ನಾನು ಯುವರಾಜನಲ್ಲ, ಮತ್ತೆ ನಾನು ದೇಶದ ಬೆನ್ನೆಲುಬು, ಒಬ್ಬ ರೈತನ ಮಗ. ನಾನು ರೈತ, ನಿನಗೇನು ವೇಷ ಮಾಡುವ ಚಟ? ಬೇರೆ ಏನ್ ಮಾಡಿ ಸಾಯಿ. ರೈತನ ಗಂಡು ಮಕ್ಕಳನ್ನು ಯಾವ ಹೆಣ್ಮಕ್ಕಳು ತಿರುಗಿ ನೋಡುವುದಿಲ್ಲ. ಸಗಣಿ ವಾಸನೆ ಬರ್ತಾ ಇರುತ್ತೆ. ನಾನು ಮೊನ್ನೆ ಪ್ರೇಮಿಗಳ ದಿನಾಚರಣೆಯಲ್ಲಿ ಒಂದು ವಾರ ಇಡೀ ತಿರುಗಾಡಿದ್ದೀನಿ, ಯಾವ ಹೆಣ್ಣು ನನ್ನ ಮುಖ ನೋಡಲಿಲ್ಲ. ಕೊನೆಗೆ ಮನನೊಂದಂತ ನಾನು ನಮ್ಮ ಮಂತ್ರಿಗಳಿಂದ ಒಂದು ನಿಯೋಗವನ್ನು ಹಿಡ್ಕೊಂಡೋಗಿ 1,000 ಮಂದಿ ಹುಡುಗರಿಗೆ ನಮ್ಗೆ ಏನು ಪರಿಹಾರ ಕೊಡಿ ಅಂತ ಹೇಳಿ ತಕ್ಷಣವೇ ಮಂತ್ರಿಗಳು ಘೋಷಣೆ ಮಾಡಿದ್ರು. ರೈತರ ಮಕ್ಕಳನ್ನು ಯಾವ ಹೆಣ್ಣುಮಕ್ಕಳು ಮದುವೆ ಆಗ್ತಾರೋ ಅವರಿಗೆ 5 ಲಕ್ಷ ಕೊಡಲ್ಪಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿದ ಮಂತ್ರಿಗಳಲ್ಲಿ ಒಂದು ಮಾತು ಹೇಳಬೇಕು. 5 ಲಕ್ಷ ರೈತರ ಮಕ್ಕಳಿಗೆ ಕೊಡ್ಲಿ, ಅದಕ್ಕಿಂತ ಮೊದಲ ಹೆಂಗಸರದ್ದು ಒಂದು 2,000 ಬಾಕಿ ಉಳಿದದ್ದುಂಟಂತ. ಎಲ್ಲ ಕೈ ಕಟ್ಕೊಂಡು ಸುಮ್ಮನೆ ಕುಡಿ ಕೂತಿದ್ದೇನೆ. ಕೈಗಟ್ಟಿಕೊಂಡು ಸುಮ್ಮನೆ ಕೊಟ್ಟದ್ದು ಈ ತಿಂಗಳದ್ದು ಬರ್ಲಿಲ್ಲ. ಅದಕ್ಕೆ ಸುದ್ದಿಗೆ ಗಂಡು ಮಕ್ಕಳು ಹೇಳ್ತಾ ಇದ್ದಾರೆ, ಈ 2 ತಿಂಗಳ ಮಕ್ಕಳು 2 ನಂಬಿ ಸಿಗ್ಬೋದಲ್ಲ. ಹೇಳ್ತೇನೆ, ನಾನು ಅವಳನ್ನು ಮದುವೆ ಆಗ್ಬೇಕಿಲ್ಲ, ಆಸೆಯಿಂದ ಬಂದಲ್ಲ, ಮದುವೆ ಆಗಲಿಲ್ಲ. ಮದುವೆ ಆಗುವುದಿಲ್ಲ ಅಂತ ಗೊತ್ತಾಯ್ತಲ್ಲ, ಹೋಗು. ಹೋಗೋಕೆ ಮೇಲೆ ನೋಡಿದ್ರೆ ಹೋಗುದು ಹೇಗೆ? ಚಪ್ಪರ ಹೇಗುಂಟು ಅಂತ ನೋಡಿದ್ದು. ಹೋಗ್ಬೇಕಂತ ನಿಮ್ಮ ಮನಸ್ಸುಂಟು, ದಾರಿ ಇಲ್ಲ, ದಾರಿ ಇಲ್ಲ. ಅರಿಲ್ವಾ? ಆ ದಾರಿ ಅಲ್ಲ, ಮತ್ತೆ ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಬಣ್ಣದ ರಂಗಕ್ಕೆ. ಅದು ನಿನ್ನ ಅಪ್ಪನಲ್ಲಿ ಕೇಳು. ಅಭಿಮಾನಿ ಬಂದು ಯಾರು ಬೇಸರ ಮಾಡಬೇಡಿ, ನಾನು ಅರ್ಥದಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಮತ್ತೆ ಅವಕಾಶ ಸಿಕ್ಕರೆ ಬಂದೇ ಬರ್ತೇನೆ. ಅಲ್ಲಿಯವರೆಗೆ ನಿಮ್ಮ ತಾಳ್ಮೆಯನ್ನು ಕಾಪಾಡಿಕೊಂಡು ಯಥಾಸ್ಥಿತಿನ ನನ್ನ ಆಶೀರ್ವದಿಸಿ ಬಿಟ್ಟುಕೊಡ್ಬೇಕಾಗಿ